ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಗೀತಾ ಆ್ಯಂಡ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಅಂದರೆ ಚೆನ್ನ ಮಸಾಲ ಮಾಡೋದು ಹೇಗೆ ಮನೇಲಿ ಅಂತ. ಇದು ಬಂದು ಚಪಾತಿಗಿರ್ಬೋದು, ಮುದ್ದೆ, ಇಡ್ಲಿ, ಪೂರಿ, ದೋಸೆ, ರೈಸ್ಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈಗ ಇದಕ್ಕೆ ನಾವು ಸ್ವಲ್ಪ ಜೀರಿಗೆ ಹಾಕೋಣ. ಒಂದು ಸ್ವಲ್ಪ ಇಟ್ಕೊಂಡಿರ್ತಾನೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಗ್ಗರಣೆಗೆ. ಇದನ್ನು ನೆನೆಸಿ ಚೆನ್ನಾಗಿ ಒಂದು 6ರಿಂದ 8 ಅವರ್ ಚೆನ್ನಾಗಿ ನೆಂದಿದೆ ಇದು ಕಾಳು. ಮತ್ತು ಇದನ್ನು ವಾಶ್ ಮಾಡಿ ಹಾಕ್ತಿರೋದು. ಹಾಕ್ಕೊಳ್ತೀನಿ ನಾನು 1 ಸ್ಪೂನಷ್ಟು. ಒಂದಿಷ್ಟು ಕಲ್ಲುಪ್ಪು, ಒಂದು 1 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊತಿದ್ದೀನಿ. ಮತ್ತು ಸಾಂಬಾರು ಚೆನ್ನಾಗಿ ಕಲರ್ ಬರುತ್ತೆ. ನಾವು ಈ ಕಡೆ ಸರಿ ಹಾಕೋಣ. ಒಂದು 2 ಸ್ಪೂನಷ್ಟು ಎಣ್ಣೆ. ಚಿಲ್ಲಿ ಏನಿತ್ತಲ್ಲ ಕಟ್ ಮಾಡ್ಕೊಂಡಿರೋದು ಗ್ರೀನ್ ಚಿಲ್ಲಿ ಹಾಕ್ತಿದ್ದೀನಿ. ಅದಾದಮೇಲೆ ಡ್ರೈ ಸ್ಪೈಸಸ್ಸು, ಸೊ ಚಕ್ಕೆ, ಆಮೇಲೆ ಲವಂಗ, ಚಕ್ಕೆ ಸ್ವಲ್ಪ ಮತ್ತು ಲವಂಗ ಒಂದು 6, ಆಮೇಲೆ ಸ್ವಲ್ಪ ಏಲಕ್ಕಿ ಬೀಜ ಇದೆಯಲ್ಲ ಅದು. ಈಗ ಇದನ್ನೆಲ್ಲ ಹರಳು ಹಾಕೋಣ. ಅಂತ ನಾವು ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋಂಥ 1.5 ಈರುಳ್ಳಿ ಇದೆ ಇದು. ಸೊ ಇದನ್ನು ಹಾಕ್ತೇನೆ. ಇಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ ನಾನು. ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಿದ್ದೀನಿ. ಆಲ್ರೆಡಿ ನಾನು ಕಾಳು ಫ್ರೈಗೆ 1 ಸ್ಪೂನ್ ಹಾಕಿದ್ದೀನಿ. ಸೊ ಅದರಿಂದ ಇದು ನಾನು 1 ಸ್ಪೂನು ಪ್ಲಸ್ ಇನ್ನೊಂದು ಅರ್ಧ ಸ್ಪೂನು. ಈಗ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಉರಿ ಕಮ್ಮಿ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದೇ ಒಂದು 2ರಿಂದ 3 ಪೀಸಷ್ಟು. ಸೊ ಇದನ್ನು ಅಲ್ಲಿ ಹಾಕ್ಕೊಬೇಕಾಗತ್ತೆ. ಸೊ ಒಂದು ನಿಮಿಷದವರೆಗೂ ಇದರಲ್ಲೇ ಚೆನ್ನಾಗಿ ಫ್ರೈ. ಬನ್ನಿ ಈಗ ಕಾಳೆಲ್ಲ ಫ್ರೈ ಹಾಕಿ ಸ್ವಲ್ಪ ನೀರು ಹಾಕಿದ್ದೀನಿ. ಸೊ ಈಗ ಸ್ಟವ್ ಮೇಲೆ ಇಳಿಸಿದ್ದೀನಿ. ಆಲ್ಮೋಸ್ಟ್ ಆಗಿದೆ, ತಣ್ಣಗಾಗಿದೆ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ಈಗ ಸರಿ, ನಾನು ಫಸ್ಟು ಹಾಗೆ ರುಬ್ಕೊತೀನಿ, ನೀರೇನು ಹಾಕ್ಕೊಳ್ತಿದ್ದಂಗೆ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಸೊ ಈಗ ಮಸಾಲೆ ಎಲ್ಲ ರುಬ್ಬಾಗಿದೆ. ಇದನ್ನು ಆ ಕಾಳಿಗೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡೋಣ. ಸೊ ಈಗ ಇದಕ್ಕೆ ನಾವು ಸ್ವಲ್ಪ ಪೆಪ್ಪರ್ ಪುಡಿ ಹಾಕೋಣ. ಒಂದಿಷ್ಟು ಪೆಪ್ಪರ್ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಸೊ ಇದಕ್ಕೆ ನಾವು ಇನ್ನೂ ಸ್ವಲ್ಪ ನೀರು ಹಾಕೋಣ. ಸೊ ನಾನು 1 ಗ್ಲಾಸಸ್ ನೀರು ಹಾಕ್ಕೊತೀನಿ ಈ ಗ್ಲಾಸಲ್ಲಿ. ಸೊ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 7 ವಿಷಿಲ್ ಬರೋಷ್ಟು ಬಿಟ್ಟು ಚೆನ್ನಾಗಿ ಇದು ಬೇಯಕ್ಕೆ ಬಿಡಬೇಕು, ಒಂದು 7 ವಿಷಿಲ್ಲು. ಆ್ಯಕ್ಚುಲಿ ನಾವು ಇದನ್ನು ಒಂದು ದಿನ ನೆನೆಸಿ ಇಟ್ಟರೆ ಕಾಳು ಚೆನ್ನಾಗಿ ಅವಾಗ ಬೇಯುತ್ತೆ. ಪ್ರೆಷರ್ ಹೋಗಿದೆ, ರಿಮೂವ್ ಮಾಡ್ತೀನಿ. ಸೊ ಯಾವಾಗಲೂ ಕುಕ್ಕರ್ ಲಿಡ್ ಓಪನ್ ಮಾಡಬೇಕಾದ್ರೆ ಪ್ರೆಷರ್ ಎಲ್ಲ ಹೋದ್ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ. ಸೊ ಓಪನ್ ಮಾಡಿದ್ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಎಲ್ಲ ಮಸಾಲೆ ಇರ್ಬೋದು, ಕಾಳಿರ್ಬೋದು, ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಅಂದರೆ ನೀರು ತುಂಬ ಜಾಸ್ತಿ ಆಗಿಲ್ಲ, ಸೊ ತುಂಬಾ ಗಟ್ಟಿಯಾಗಿ ಕೂಡ ಆಗಿಲ್ಲ. ಈಗ ನಾನು ಇದನ್ನು ಸರ್ವಿಂಗ್ ಬೌಲಿಗೆ ಹಾಕ್ಕೊತೀನಿ. ಆದಷ್ಟು ನೀವು ಕಾಳು ಎಷ್ಟು ನೆನೆಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಹಂಗೂ ನಿಮ್ಗೆ ಏನಾದರೂ ಬೆಂದಿಲ್ಲ ಅಂತ ಅನ್ಸಿದ್ರೆ ನೀವು ಚೆನ್ನಾಗಿ ಬೇಯಿಸ್ಕೊಬೋದು. ಎಷ್ಟು ವಿಷಿಲ್ ಬೇಕಾಗುತ್ತೆ ಅಷ್ಟು. ಈವನ್ ಕುಕ್ಕರ್ ನೀವು ಆಫ್ ಮಾಡಿ ಅಂದರೆ ಸ್ಟವ್ ಆಫ್ ಮಾಡಿದ್ಮೇಲೆ ಕುಕ್ಕರಿಂದ ತೆಗಿತೀರಲ್ಲ, ಆಮೇಲೂ ನೀವು ಕಾಳು ನೋಡ್ಬೋದು ಬೆಂದಿದೆಯಲ್ವ ಅಂತ. ನಾನು ಇನ್ನೊಂದು ಸ್ಟಾರ್ಟಿಂಗಲ್ಲೇ ಫ್ರೈ ಮಾಡ್ತಿದ್ನಲ್ಲ, ಆವಾಗೂ ಚೆನ್ನಾಗಿ ಬೆಂದಿದೆ. ಸೊ ಹಾಗಾಗಿ ಕಾಳು ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ಇದರಲ್ಲಿ. ಸೊ ನೋಡಿದ್ರಲ್ವ ಕಾಬೂಲ್ ಕಡಲೆಕಾಳು ಸಾಂಬಾರು, ಮಸಾಲೆ ಸಾಂಬಾರು ಮಾಡೋದು ಹೇಗೆ ಅಂತ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಕಲರೆಲ್ಲ ಕಲರ್ಫುಲ್ಲಾಗಿದೆ. ನೀವು ಮನೆಯಲ್ಲಿ ಮಾಡಿ ಹಾಗೂ ಟೇಸ್ಟ್ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಈ ಗ್ರೇವಿನ ನಾವು ರೈಸ್ಗಿರ್ಬೋದು, ಚಪಾತಿಗಿರ್ಬೋದು, ಅಥವಾ ಮುದ್ದೆಗೆ, ಪೂರಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನಾದರೂ ಮನೇಲಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಾಗಿರುತ್ತೆ ಹೊರಗಡೆ ತಿನ್ನೋದಕ್ಕೆ ಅಂತ. ಸೊ ಮನೇಲಿ ನೀವು ಟ್ರೈ ಮಾಡಿ ಹೇಳಿ ನನಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ನಾನು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ ಅಂದ್ಕೊತೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಸೊ ತುಂಬ ಜನ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೇ ವಾಚ್ ಮಾಡ್ತಿದ್ದೀರಾ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್. ಹ್ಯಾಂಗೂ ಏನಾದರೂ ನಿಮಗೆ ಹೇಳೋಂಥದ್ದಿದ್ರೆ, ಲೈಕ್ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅನ್ನೋ ಥರ ಏನಾದರೂ ಇದ್ದರೆ, ಸೊ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ನನಗೆ. ಸೊ ಹೇಗೆ ಬರ್ತಿದೆ ವಿಡಿಯೋಸ್ ಎಲ್ಲ ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ಯಾವ್ದಾರು ಏನಾದರೂ ಇಷ್ಟ ಆಗಿಲ್ಲ ಅಂತಂದರೂ ಕೂಡ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಥ್ಯಾಂಕ್ ಯು ಆಲ್.